ನಿಜವಾಗ್ಲೂ ನನ್ನ ಸಂದೇಶ ಇವತ್ತು ಒಂದು ಪೇತ್ರ 5ನೇ ಅಧ್ಯಾಯ 6ನೇ ವಚನದಲ್ಲಿ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನನ್ನ ಸಂದೇಶ ಅನೇಕ ವಿಷಯಗಳು ಇತ್ತು. ಅದು ದುರಾತ್ಮನು ಮತ್ತು ಅಂಧಕಾರದಲ್ಲಿರುವಂತಹ ಶಕ್ತಿಗಳು ಮಾಡುವಂತ ಕಾರ್ಯಗಳ ಬಗ್ಗೆನೂ ಸಹ ಮಾತಾಡುತ್ತಿದ್ದೇನೆ. ಇವತ್ತು ಇದೇ ಪೂರಕವಾದಂತ ಒಂದು ಸಂದೇಶ ತಂದಿದ್ದೇನೆ. ಲಾಜರನ ಮರಣ, ಮಾರ್ತಾ ಮತ್ತು ಮರಿಯಳ ಜೀವಿತ ಮತ್ತು ಲಾಜರನ ಜೀವಿತದಲ್ಲಿ ನಾನು ಮಾತಾಡಬೇಕೆಂಬುದು ಹಲವು ದಿನಗಳಿಂದ ಹಂಬಲಿಕೆ ಇದೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಆತನು ಯಾರಾಗಿದ್ದಾನೆ, ಏನಾಗಿದ್ದಾನೆ, ಆತನ ಉಪಸ್ಥಿತಿಯಲ್ಲಿ ನಮ್ಮ ಸ್ಥಿತಿ, ನಮ್ಮ ಕಾರ್ಯ ಎಂಥವೂ ಆಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಿಮ್ಮ ಮುಂದೆ ಸಣ್ಣ ವಿಚಾರವನ್ನು ತಂದಿದ್ದೇನೆ ಪ್ರಿಯರೇ. ಈ ಸಂದೇಶ 2-3 ಸಂದೇಶ ಆಗ್ಬಹುದು. ಆದ್ರೂ ನಾನು ಆರಂಭದಿಂದ ಕೊನೆವರೆಗೆ ಆ ಮರಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಘನ ಕಾರ್ಯಗಳನ್ನ ಲೋಕಕ್ಕೆ ತಿಳಿಸುವಂತ ಸಂದೇಶವನ್ನ ಮತ್ತು ಈ ಕುಟುಂಬವನ್ನ ನಾನು ನಿಮ್ಮೊಟ್ಟಿಗೆ ಎತ್ತುಕೊಂಡು ಬಂದಿದ್ದೇನೆ. ಈ ಕುಟುಂಬವನ್ನು ನೋಡುವಾಗ ನಾವು ಈ ದಿನ ಸಮಾಜದಲ್ಲಿ, ಈ ದಿನಮಾನಗಳಲ್ಲಿ ನೋಡುವರಾಗಿದ್ದೇವೆ ಪ್ರಿಯರೇ. ಈ ಕುಟುಂಬ ನಮಗೊಂದು ಮಾದರಿಯಾಗಿ, ನಾವು ದೇವರನ್ನ ಆಶ್ರಯಿಸಿಕೊಂಡಿದ್ದರೆ ನಮ್ಮ ಜೀವಿತದಲ್ಲಿ ದೇವರು ಎಂಥ ಕಾರ್ಯಗಳನ್ನ ಮಾಡಬಹುದು ಎಂಬುದಾಗಿ ನಿಮ್ಮ ಮುಂದೆ ಅನೇಕ ದೈವಿಕ ಆಲೋಚನೆಯನ್ನು ಹೊತ್ತುಕೊಂಡು ಬಂದಿದ್ದೇನೆ. ನಾನು ಅಲ್ಪನೂ ಗಣನೆಗೆ ಬಾರದಂತನೂ ವಾಕ್ಚಾತುರ್ಯ ಇಲ್ಲದಂತ ವ್ಯಕ್ತಿ. ನಾನು ಸಭಾ ಮಧ್ಯದಲ್ಲಿ ಕೆಲವು ಸಂದೇಶಗಳನ್ನು ಸಹ ನಾನು ಮಾತಾಡುವನಾಗಿದ್ದೇನೆ. ಇಂದು ಸಹ ನಿಮ್ಮ ಮಧ್ಯದಲ್ಲಿ ಅನೇಕ ಸಂದೇಶ, ಸುಮಾರು 50ಕ್ಕಿಂತ ಹೆಚ್ಚು ಮಾತಾಡಿದ್ದೇನೆ ಪ್ರಿಯರೇ. ನನ್ನ ಸಂದೇಶ ವಿಭಿನ್ನವಾಗಿ ಇರುವುದಕ್ಕಾಗಿ ನಾನು ಪ್ರಯಾಸ ಪಡುತ್ತಾ ಇದ್ದೇನೆ ಪ್ರಿಯರೇ. ನಾನು ಈ ದಿನ ಮಾರ್ತಾ ಮತ್ತು ಮರಿಯಳ ಜೀವಿತ 9 ಗಂಟೆ ಆಗೋಯ್ತು. ನನಗೆ 20 ನಿಮಿಷ ಟೈಮ್ ಇದೆ. ನಾವು ಮುಂದಿನ ಸಮಯದಲ್ಲಿ ಬಹಳ ಇನ್ನು ಹೆಚ್ಚಾಗಿ ಮಾತಾಡಿಕೊಳ್ಳೋಣ. ನಾವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ನೇ ವಚನದವರೆಗೆ ಓದಿಕೊಳ್ಳೋಣ. ಲೂಕ 10ನೇ ಅಧ್ಯಾಯ ಯಾರಾದ್ರೂ ಓದ್ರಿ ನನಗೆ ಸಹಾಯಕರಾಗಿ. ಯಾರು ಓದ್ತೀರಿ ಬ್ರದರ್? 10ನೇ ಅಧ್ಯಾಯ ಎಷ್ಟನೇ ವಚನ? 38ರಿಂದ 42. ಓಕೆ, ನಾನು ಓದ್ತೇನೆ ಬ್ರದರ್. ಓಕೆ, ಥ್ಯಾಂಕ್ ಯು. ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಇಳುಕೊಂಡದ್ದು. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದೇ. ದೇವರು ನಮ್ಮ ಸ್ತೋತ್ರವಾಗಲಿ ವಾಕ್ಯಕ್ಕಾಗಿ. ಥ್ಯಾಂಕ್ ಯು ಬ್ರದರ್, ಓದಿ ಸಹಾಯ ಮಾಡಿದ್ದಕ್ಕಾಗಿ. ನಿಮ್ಮ ಆತ್ಮಿಕ ಒಂದು ಆಸಕ್ತಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಪ್ರಿಯರೇ. ಈ ವಿಚಾರವನ್ನ ನೋಡುವಾಗ ಇಲ್ಲಿ ಲೂಕನು ಬರೆದ ಸುವಾರ್ತೆ 38:42ರಲ್ಲಿ, ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳು ಎಂಬ ಒಬ್ಬ ಸ್ತ್ರೀ ಆತನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಳು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ ಹಳ್ಳಿಗೆ ಬಂದನು ಎಂಬುದಾಗಿ ನಾವು ಅನೇಕ ಸುವಾರ್ತೆಗಳಲ್ಲಿ, ಮತ್ತಾಯನ ಸುವಾರ್ತೆ, ಯೋಹಾನ ಸುವಾರ್ತೆಯಲ್ಲೂ ಸಹ ನೋಡುವರಾಗಿದ್ದೇವೆ. ಆ ಹಳ್ಳಿಯ ಹೆಸರು ಬೆಥಾನ್ಯ ಎಂಬುದಾಗಿ. ಇದು ಯೆರೂಸಲೇಮ್ ಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇಸ್ರಾಯೇಲ್ ಮ್ಯಾಪ್ ಅನ್ನು ನೋಡುವಾಗ ಬೇರೆ ಇನ್ನೊಮ್ಮೆ ನಿಮ್ಮನ್ನ ಜ್ಞಾಪಿಸ್ಕೊಡ್ತೀನಿ. ಇಸ್ರಾಯೇಲ್ ಪಟ್ಟಣ ಆ ಭವ್ಯವಾದ ದೇವರ ಪಾದವನ್ನ ಭೂಮಿಗೆ ಇಳಿದಂತಹ ಪಟ್ಟಣ ಪ್ರಪಂಚದ ಮಧ್ಯಭಾಗದಲ್ಲಿದೆ. ಈ ಬೆಥಾನ್ಯ ಯೆರೂಸಲೇಮಿನ 3 ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯರೇ. ದೂರವಲ್ಲದೆ ಇದನ್ನ ನಾವು ಎಲ್ಲಿ ನೋಡ್ತೇವೆ? ಮತ್ತಾಯನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದನ್ನು ಓದಿಕೊಳ್ಳೋಣ, ಯಾಕಂದ್ರೆ ಬಹಳ ಸ್ಪಷ್ಟತೆ ನಮಗೆ ಬೇಕು ಈ ಸಂದೇಶಕ್ಕಾಗಿ.
ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾನೇ ಓದ್ತೀನಿ. ಓದಿ ಬ್ರದರ್, ಓದಿ. ಬೆಥಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಸಾಕು ಬ್ರದರ್, ಸಾಕು. ಥ್ಯಾಂಕ್ ಯು ಪ್ರವೀಣ್ ಬ್ರದರ್. ಪ್ರಿಯರೇ, ಮರಿಯಳು ಮತ್ತು ಮಾರ್ಥಳ ಜೀವಿತದಲ್ಲಿ ಒಂದು ಘಟನೆ ನಾವು ನೋಡಬೇಕಾಗಿದೆ ಪ್ರಿಯರೇ. ಮಾರ್ಥಳಿಗೆ ಒಬ್ಬ ತಂಗಿ, ಒಬ್ಬ ತಮ್ಮ ಇರುತ್ತದೆ ಎಂಬುದಾಗಿ ಅಲ್ಲಿ ವಾಕ್ಯದ ಸಂದೇಶದಲ್ಲಿ ನಮಗೆ ತಿಳಿಸುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ಬಂದ ಕೂಡಲೇ ಮರಿಯಳು ಯೇಸುವಿನ ಪಾದ ಬಳಿಯಲ್ಲಿ ಕೂತುಕೊಂಡಳು ಎಂಬುದಾಗಿ ನೋಡುತ್ತೇವೆ, ಮತ್ತು ಏನು ಮಾಡಿದಳು ಎಂಬುದಾಗಿ ನಾವು ನೋಡುವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಬಂದಿದ್ದಾನೆ. ಪ್ರಿಯರೇ, ಈ ಮನೆಯ ವಿಚಾರದಲ್ಲಿ ಕ್ಲುಪ್ತವಾಗಿ ನಿಮ್ಮ ಮುಂದೆ ಹಚ್ಚಿಕೊಳ್ಳುವನಾಗಿದ್ದೇನೆ. ಈ ಮನೆ ಕುಷ್ಠರೋಗಿಯಾದ ಸಿಮೋನನ ಮನೆಯಾಗಿತ್ತು. ಇಡೀ ಊರೇ ಈ ಮನೆಯ ನೋಡುವುದಕ್ಕಾಗಲಿ ಬರುವುದಕ್ಕಾಗಲಿ ಅವರು ತಾರತಮ್ಯ ಮಾಡುತ್ತಿದ್ದರು. ಅವರು ಎಂದೂ ಈ ಮನೆಯನ್ನ ನೋಡುತ್ತಿರಲಿಲ್ಲ. ಈ ಮನೆಯ ಸ್ಥಿತಿಯು ಸಹ ನೋಡುತ್ತಿರಲಿಲ್ಲ. ಕುಷ್ಠರೋಗಿಯಾದಂತ ಸಿಮೋನನ ಮನೆಯಾಗಿತ್ತು. ಅವರ ಮಗಳು ಮಾರ್ಥಳು, ಇನ್ನೊಬ್ಬ ಮಗಳು ಮರಿಯಳು, ಮಗನಾದಂತ ಲಾಜರನು. ಯಾರು ಬರದೇ ಇರುವಂತ ಮನೆಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆ ಮನೆಗೆ ತಂದೆಯ ಸ್ಥಾನವನ್ನು ತುಂಬುವುದಕ್ಕಾಗಿ ಅಲ್ಲಿ ಬಂದಿದ್ದಾನೆ. ಪ್ರಿಯರೇ, ಈ ಕುಟುಂಬದ ಬಗ್ಗೆ ಅನೇಕ ವಿಷಯಗಳು, ಅನೇಕ ಕಾರ್ಯಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ತಿಳಿಪಡಿಸುತ್ತಾನೆ. ಈ ಸೋದರಿಯರು ವಿಭಿನ್ನವಾದಂತ ಆಲೋಚನೆಯಲ್ಲಿ ಇದ್ದಂಥವರು ಪ್ರಿಯರೇ. ಒಬ್ಬಳು ತನ್ನ ಸೇವೆ, ತನ್ನ ಕಾರ್ಯ ದೇವರನ್ನ ಮೆಚ್ಚಿಸಬೇಕೆಂಬ ಹಂಬಲ ಅವಳ ಹೃದಯದಲ್ಲಿ. ಇನ್ನೊಬ್ಬಳಿಗೆ, ತನ್ನ ತಂಗಿ ಮಾರ್ಥಳಿಗೆ ಯೇಸುವಿನ ಪಾದದ ಬಳಿ ಆರಿಸಿಕೊಂಡು ಅದೇ ಶ್ರೇಷ್ಠತೆ, ಅದೇ ಉನ್ನತಿ ಎಂಬುದಾಗಿ ತಿಳಿದು ಯೇಸು ಬಂದಾಗ ಯೇಸು ವಾಕ್ಯವನ್ನ ಅವರ ಮನೆಯಲ್ಲಿ ಹಂಚುತ್ತಿದ್ದರು. ಬೇರೆ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಆ ಮನೆಗೆ ಬರಲಿಲ್ಲ. ಆತನ 12 ಶಿಷ್ಯರು, ಇನ್ನು ಅನೇಕ ಯಹೂದಿಗಳು ಯೇಸು ಕ್ರಿಸ್ತನ ನಂಬಿದರು, ಅವರ ಮನೆಗೆ ಬಂದರು. ಇದರ ನಿಮಿತ್ತವಾಗಿ ಅಡಿಗೆ ಮಾಡಬೇಕು, ಉಪಚರಿಸಬೇಕು, ಸತ್ಕಾರ ಮಾಡಬೇಕು. ಹೀಗಾಗಿ ಬಹಳ ಅವಸರದಲ್ಲಿಂತ ಮಾರ್ಥಳ ಮತ್ತು ಜೀವಿತ ಯೇಸು ಕ್ರಿಸ್ತನು ಅದನ್ನು ನೋಡುತ್ತಾನೆ. ಯೇಸು ಕ್ರಿಸ್ತನಲ್ಲಿ ಮೊರೆ ಇಡುತ್ತಾಳೆ, ನನಗೆ ಸಹಾಯಕ್ಕಾಗಿ ನೀನು ಏನು ಹೇಳುವುದಿಲ್ಲವೋ ಎಂಬುದಾಗಿ. ಬೇರೆ ಈ ಲೋಕದಲ್ಲಿ ಸಂಗತಿಯಲ್ಲಿ ಅನೇಕರು ಸೇವೆ ಮಾಡುತ್ತಾರೆ. ಸೇವೆ ಮಾಡುವುದು ತಪ್ಪಲ್ಲ. ಸೇವೆ ಮಾಡುವ ಮೊದಲು ನಾವು ಸಿದ್ಧರಾಗಿರಬೇಕು ವಾಕ್ಯವನ್ನ, ಸಂದೇಶವನ್ನ ಕೇಳುವುದಕ್ಕಾಗಿ. ಎಷ್ಟೋ ಜನರು ಇವತ್ತು ಜೂಮ್ ಮೀಟಿಂಗ್ ನಲ್ಲಿ ವಾಕ್ಯ ಇದ್ರು ಸರಳವಾಗಿ ಪುಕ್ಕಟೆಯಾಗಿ ಸಿಗುತ್ತಿದ್ದರು. ಅವರು ತಾತ್ಸಾರ ಇದರಲ್ಲಿ ಏನಿದೆ ಎಂಬುದಾಗಿ ಇಲ್ಲ ಪ್ರಿಯರೇ. ಇದರ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ಅನೇಕ ಪಾಠಗಳು, ಒಬ್ಬ ಆತ್ಮಿಕ ಜೀವಿತದಲ್ಲಿ ನಡೆಯಬೇಕಾದ ಸಂಗತಿಗಳು ಇದರಲ್ಲಿ ಇದೆ ಪ್ರಿಯರೇ. ಮಾರ್ಥಳು ಹೇಳುವಂಥದ್ದು, ಈ ಸ್ವಾಮಿ ವಾಕ್ಯ ಬೋಧಿಸುತ್ತಿರುವಾಗ ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತು ವಾಕ್ಯವನ್ನು ಆಲಿಸುತ್ತಿದ್ದಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಮಾರ್ಥಳು ಇದನ್ನ ಗಮನಿಸಿದಾಗ ಯೇಸುವಿನಲ್ಲಿ ಮೊರೆ ಇಡುತ್ತಾಳೆ, ಬೇಡಿಕೊಳ್ಳುತ್ತಾಳೆ, ನನಗೆ ದಯೆ ತೋರಿಸು ಎಂಬುದಾಗಿ. ಯೇಸು ಸ್ವಾಮಿ ತಾನು ಒಬ್ಬಳೇ ಕಷ್ಟಪಡುತ್ತಿದ್ದೇನೆ, ನೀನು ಮರಿಯಳಿಗೆ ಹೇಳು, ಸ್ವಾಮಿ ನನಗೆ ಬಂದು ಸಹಾಯ ಮಾಡುವುದಕ್ಕೆ ನೀನು ಅವಳಿಗೆ ತಿಳಿಪಡಿಸು. ನೋಡಿ, ಮಾರ್ಥಳ ಮತ್ತು ಮರಿಯಳ ಜೀವಿತ ವಿಭಿನ್ನ ರೀತಿಯಾಗಿದೆ. ಒಂದು ಯೇಸು ಕ್ರಿಸ್ತನ ಸೇವೆ ಮಾಡಬೇಕು ಎಂಬ ಹಂಬಲ ಒಬ್ಬರಿಗೆ, ಇನ್ನೊಂದು ಯೇಸು ಕ್ರಿಸ್ತನ ಬಾಯಿಂದ ಹೊರಡುವಂತ ಜೀವವುಳ್ಳ ವಾಕ್ಯವನ್ನ ಕೇಳಬೇಕು ಎಂಬುದು ಇನ್ನೊಬ್ಬರು. ಈ ದಿನಮಾನಗಳಲ್ಲಿ ನಾವು ಆತ್ಮಿಕರಾದವರೇ ಕೆಲವೊಮ್ಮೆ ವಾಕ್ಯವನ್ನ ನಮಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಕೇಳಿಕೊಳ್ಳಿರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ
7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಯಾರೇ ಆತ್ಮಿಕರಾದಂತ ವಿಶ್ವಾಸಿಗಳಾಗಲಿ ವಿಶ್ವಾಸಿ ಅಲ್ಲದವರಾಗಲಿ ಆತನನ್ನು ಆಶ್ರಯಿಸಿಕೊಂಡಿರಬೇಕು, ಆತನಲ್ಲಿ ನೆಲೆಗೊಂಡಿರಬೇಕು, ಆತನನ್ನು ಪರಿಪೂರ್ಣ ಶುದ್ಧ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಭಕ್ತಿಯಿಂದ ಆತನನ್ನು ಆರಾಧಿಸಬೇಕು, ಆತನಿಗೆ ಮೊರೆ ಇಡಬೇಕು, ಆತನಲ್ಲಿ ಬೇಡಿಕೊಳ್ಳಬೇಕು, ಆತನಿಗೆ ಪ್ರೀತಿಸಬೇಕು. ಪ್ರಿಯರೇ, ಮಾರ್ತಳಿಗೆ ಗೊತ್ತಿಲ್ಲ ಸರ್ವಶಕ್ತನಾದಂತ ದೇವರು, ಆತನು ಸರ್ವಲೋಕದ ಆಲೋಚನೆ ತಿಳಿದಾತನು, ಸರ್ವಲೋಕದ ವಿಷಯಗಳನ್ನು ತಿಳಿದಾತನು. ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾರ್ತಳ ಜೀವಿತದಲ್ಲಿ, ಮರಿಯಳ ಮನಸ್ಸಿನಲ್ಲಿ, ಮಾರ್ತಳ ಮನಸ್ಸಿನಲ್ಲಿ ಏನೇನು ನಡೆಯುತ್ತದೆ ಎಂಬುದಾಗಿ ನಮಗೆ ತಿಳಿದಿದೆ. ಪ್ರಿಯರೇ, ಸತ್ತು ಹೋದಂತ ಲಾಜರನ ಜೀವಿತವನ್ನ ಈ ಕುಟುಂಬಕ್ಕೆ ಆತನು ಪುನರುತ್ಥಾನವು ಜೀವವು ನಾನೇ ಎಂಬುದಾಗಿ ಆತನು ತಿಳಿಸಿರುವಂತ ಮಾತು ಅತಿ ಶ್ರೇಷ್ಠವಾಗಿದೆ. ಪ್ರಿಯರೇ, ನಾವು ಇನ್ನು 42ನೇ ವಚನವನ್ನ ಓದಿಕೊಳ್ಳೋಣ. 42ನೇ ವಚನದಲ್ಲಿ ನಾವು 10:42 ಓದಿಕೊಳ್ಳೋಣ. ನವೀನ್ ಬ್ರದರ್ ಓದ್ರಿ. 10:42 ಲೂಕ. ಯೇಸು ಕ್ರಿಸ್ತನು ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವನಾಮ ಸ್ತೋತ್ರವಾಗ್ಲಿ ವಾಕ್ಯಕ್ಕಾಗಿ. ಥ್ಯಾಂಕ್ ಯು ಬ್ರದರ್. ಬಹಳ ಘನವುಳ್ಳಂತ ಮಾತು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮಾತು. ಆತನು ಮಾತ್ರ ಹೇಳುವುದಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಆತನಿಗೆ ಸರ್ವವೂ ತಿಳಿದಿರುವಂತ ಸಂಗತಿಯಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಯ ಉತ್ತರ, ಆಕೆ ಬಂದು ಬೇಡಿಕೊಳ್ಳುತ್ತಿದ್ದಾಳೆ, ನನಗೆ ಕಳಿಸಿಕೊಡು. ಆದರೆ ಮರಿಯಳು ಎಲ್ಲಿ ಕೂತಿದ್ದಾಳೆ? ಯೇಸುವಿನ ಪಾದದ ಬಳಿಯಲ್ಲಿ ಕೂತಿದ್ದಾಳೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಮಾರ್ತಳೆ, ನೀನು ಅನೇಕ ವಿಷಯಗಳಲ್ಲಿ ಚಿಂತೆ ಮಾಡುತ್ತೀಯಾ, ಗಡಿಬಿಡಿಯಲ್ಲಿ ಇದ್ದೀಯಾ. ಅವಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಕಾಣಿಸಿಕೊಳ್ಳುವ ಉತ್ತಮ ಭಾಗ ಒಂದಿದೆ. ಕಾಣಿಸಿಕೊಳ್ಳುವ ಭಾಗ ಯಾವುದು ಎಂಬುದಾಗಿ ನೋಡುವಾಗ ನಾವು ಲೂಕನ ಬರೆದ ಸುವಾರ್ತೆ 10:39. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಸಾಕು ಬ್ರದರ್. ಆಕೆಯ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದರು. ಎಷ್ಟೋ ಜನ ನಾವು ಕಾಟೇಜ್ ಮೀಟಿಂಗ್, ಮನೆಗಳ ಪ್ರಾರ್ಥನೆಗೆ ಹೋದ್ರೆ ಅವರು ನಮ್ಮ ವಾಕ್ಯವನ್ನು ಕೇಳುವ ಬದಲು ನಮ್ಮನ್ನ ಸತ್ಕಾರ ಮಾಡುವಂತ ಸ್ವಭಾವ ಅವರಲ್ಲಿ ಇರುತ್ತೆ. ಅವರು ಅದೇ ಗಡಿಬಿಡಿಯಲ್ಲಿ ಇದ್ದಾರೆ, ಸಿದ್ಧತೆಯಲ್ಲಿ ಇದ್ದಾರೆ. ಪ್ರೇಯರೇ, ನಾವು ಈ ದಿನಮಾನಗಳಲ್ಲೂ ಸಹ ನೋಡುವರಾಗಿದ್ದೇವೆ. ಎಷ್ಟೋ ಜನ ವಾಕ್ಯವನ್ನ ಕಳೆದುಕೊಳ್ಳುವಂತ ಸ್ಥಿತಿ ಈ ದಿನಮಾನದಲ್ಲೂ ಇದೆ ಪ್ರಿಯರೇ. ಹಾಗಾಗಿ ಆಕೆ ಉತ್ತಮವಾದಂತ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಯೇಸುವಿನ ಪಾದದ ಬಳಿಯಲ್ಲಿ ಕೂತು ಅವಳು ಏನು ಮಾಡ್ತಿದ್ದಾಳೆ? ವಾಕ್ಯವನ್ನು ಕೇಳುತ್ತಿದ್ದಾಳೆ. ಈಗ ಇನ್ನೊಂದು ವಚನ ಓದಿಕೊಳ್ಳೋಣ. ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 32ನೇ ವಚನದಲ್ಲಿ 11:32 ಯೋಹಾನ ಸುವಾರ್ತೆ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಸಾಕು, ಇಷ್ಟು ಸಾಕು. ಈಗ ಅದೇ ವಚನವನ್ನು ನಾವು ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿಕೊಳ್ಳೋಣ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು ಅಂದರೆ ಸಾಕು ಪೀಟರ್ ಬ್ರದರ್, ಥ್ಯಾಂಕ್ ಯು. ನಿಮ್ಮ ಆಸಕ್ತಿಗಾಗಿ ದೇವ್ರ ನಾಮಕ್ಕೆ ಸ್ತೋತ್ರ. ಬಹಳ ಆಸಕ್ತಿ ಉಳ್ಳಂತ ಮಾತು.
ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದ ಬಳಿಯಲ್ಲಿ, ಆತನ ಪಾದದ ಬಳಿಯಲ್ಲಿ ಬಂದು ಬೇಡಿಕೊಳ್ಳುತ್ತೇವೋ, ಯಾವಾಗ ನಾವು ಆತನ ಚಿತ್ತದಂತೆ ನಡೆದುಕೊಳ್ಳುತ್ತೇವೋ, ಬೇರೆ ಅನೇಕ ವಿಷಯಗಳು ಮಾರ್ತಳಿಂದ ಮತ್ತು ಮರಿಯಳ ಜೀವಿತದಿಂದ ನಾವು ನೋಡುತ್ತೇವೆ. ಇದು ಕೇವಲವಾದಂತ ವಿಷಯವಲ್ಲ, ಬಹಳ ಅದ್ಭುತವಾದಂತ ಜೀವಿತ, ಕುಟುಂಬ ಜೀವಿತ. ಸಿಮೋನ್ ಮನೆಯಲ್ಲಿ ನಡೆದಂತ ಜೀವಿತ. ಕರ್ತನಾದ ಯೇಸು ಕ್ರಿಸ್ತನು ಬೆಥಾನ್ಯಕ್ಕೆ ಬಂದಾಗಲೆಲ್ಲ ಆ ಮನೆ ಪ್ರಾರ್ಥನೆ ಮನೆಯಾಗಿತ್ತು. ಇವತ್ತು ನನ್ನ ನಿನ್ನ ಮನೆ ಏನಾಗಿದೆ? ನನ್ನ ನಿನ್ನ ಮನೆ ಇವತ್ತು ಸೀರಿಯಲ್ ಮನೆಯಾಗಿದೆ. ನನ್ನ ನಿನ್ನ ಮನೆ ಔತಣದ ಮನೆಯಾಗಿದೆ. ನನ್ನ ನಿನ್ನ ಮನೆ ಗಲಾಟೆಯ ಮನೆಯಾಗಿದೆ. ನಮಗೆ ಈ ಲೋಕದ ಸಂಗತಿಗಳು, ಈ ಲೋಕದ ವಿಷಯಗಳು ನಮಗೆ ಬೇಕಾಗಿದೆ ಪ್ರಿಯರೇ. ಈ ಬೆಥಾನ್ಯ ಎಂಬ ಸ್ಥಳದಲ್ಲಿ, ಒಂದು ಕುಟುಂಬದಲ್ಲಿ 3 ವ್ಯಕ್ತಿಗಳ ಜೀವಿತವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, 5 ನಿಮಿಷ ಇದೆ. ನಾನು ಹೇಳಬೇಕಾದಂತ ದೈವಿಕವಾದಂತ ಆಲೋಚನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸತ್ತಂತ ಲಾಜರನು ಹೇಗೆ ಎಬ್ಬಿಸಿದನು ಎಂಬುದಾಗಿ ಒಂದು ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಮರಿಯಳ ಯಥಾರ್ಥವಾದಂತ ಕರ್ತನಾದ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಅವಳು ಯಾವಾಗಲೂ ಬೇಡಿಕೊಳ್ಳುತ್ತಿದ್ದಳು. ಆ ಪಾದ ಎಂಬ ಬಳಿ ಬಂದು ಆತನು ಕಣ್ಣೀರಿಂದ ಆ ಮಾಂಸ ತೈಲವನ್ನು ಹಚ್ಚುತ್ತಿದ್ದಳು. ಆಕೆ ಮಾಡಿದ ಕಾರ್ಯಗಳು ಸರ್ವ ಲೋಕದಲ್ಲಿ ಸಾರಲ್ಪಡುವುದು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮತ್ತು ನಮ್ಮ ಆಲೋಚನೆ, ನಮ್ಮ ಚಿಂತನೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯಕ್ಕೆ ಸಂಬಂಧಿತವಾಗಿರಬೇಕು. ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಲ್ಲ, ನಮ್ಮ ಪ್ರಾರ್ಥನೆ ಯಾವ ಉದ್ದೇಶಕ್ಕಾಗಿ ನನಗೆ ಪ್ರಾರ್ಥನೆಗೆ ಕರೆದಿದ್ದಾರೆ ಆ ಉದ್ದೇಶದ ಸೀಮಿತದೊಳಗೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತಾಡಬೇಕು. ನಾವು ಆತ್ಮಿಕರಾಗಿ ಕಾಣಲ್ಪಡಬೇಕು. ಆತ್ಮಿಕರಾಗಿ ಆ ಪ್ರಾರ್ಥನೆಯಲ್ಲಿ ತೋರಿ ಬರಬೇಕು. ದೇವರ ಚಿತ್ತ ಏನೆಂಬುದು ನಾವು ತಿಳಿದುಕೊಳ್ಳಬೇಕು. ದೇವರ ಈ ಜೂಪಿಟಿಂಗ್ ನಲ್ಲಿ ಪ್ರಾರ್ಥಿಸುವಾಗಲೂ ಸಹಿತ ನಾವು ನಮಗೆ ಪ್ರಾರ್ಥಿಸುವುದಕ್ಕೆ ಏನು ಸಮಯ ಕೊಡಲ್ಪಟ್ಟಿದೆ ಆ ಸಮಯಕ್ಕೆ ಅನುಗುಣವಾಗಿ ಪ್ರಾರ್ಥಿಸಬೇಕು. ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದಾದ್ರೆ ಆ ಆರೋಗ್ಯವನ್ನ ಗುಣಪಡಿಸಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ವಾಕ್ಯವಿಟ್ಟು ಆಧರಿಸಿ ಪ್ರಾರ್ಥಿಸಬೇಕು. ನಮಗೆ ಭೋಜನಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ ಆ ಭೋಜನವನ್ನ ನೀನು ಆಶೀರ್ವದಿಸು, ಅದು ಶುದ್ಧೀಕರಿಸು, ಅದರಿಂದ ನಮಗೆ ಬಲ, ಆತ್ಮಿಕ ಬಲ, ನಿನ್ನ ಕಾರ್ಯಗಳನ್ನು ಮಾಡುವಂತ ಶಕ್ತಿ, ಶರೀರಕ್ಕೆ ಜ್ಞಾನ ವಿವೇಕವನ್ನ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ದೇವಜನರಿಗಾಗಿ ಪ್ರಾರ್ಥಿಸಬೇಕು. ಆತನು ಮಾಡಿದಂತ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಅಲ್ಲ ಪ್ರಾರ್ಥಿಸುವುದಲ್ಲ. ನೀನು ಅಂದು ಮಾಡಿದ್ದೆ, ಇಂದು ನಮ್ಮ ಮಧ್ಯೆ ನೀನು ಮಾಡು. ಆ ನಂಬಿಕೆ ಸ್ಥಿರವಾದ ದೃಢವಾದ ನಂಬಿಕೆ ಬೇಕು. ಪ್ರಿಯರೇ, ನಾನು ಮುಂದುವರಿಸುತ್ತಾ ನಿಮಗೆ ಹೇಳುವನಾಗಿದ್ದೇನೆ. ಆ ಮರಿಯಳು 3 ಭಾಗದಲ್ಲಿ ಉತ್ತಮ ಭಾಗವನ್ನು ಇಟ್ಟುಕೊಂಡಿದ್ದಾಳೆ. ಯೇಸು ಹೇಳಿದ ಆ ಭಾಗ ಆ 42ನೇ ಅಧ್ಯಾಯದಲ್ಲಿ ಇದೆ ಪ್ರಿಯರೇ. ಆ ಉತ್ತಮ ಭಾಗ ಯಾವುದು? ಆತನ ಪಾದ. ಪ್ರಿಯರೇ, ನಮಗೆ ಬೇಕಾಗಿರುವುದು ಅದನ್ನೇ. ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ತುಂಬಾ ಗಡಿಬಡಿಯಲ್ಲಿ ಇದ್ದೀಯಾ, ಆ ಗಡಿಬಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ. ನಾವು ಯಾವುದೋ ವಿಷಯದಲ್ಲಿ ಇರುವುದಾದ್ರೆ ಬಹಳ ಗಡಿಬಡಿ, ಅಡಿಗೆ ಮಾಡ್ಬೇಕು, ಸಾಮಾನ್ ತರಬೇಕು, ಅಲ್ಲೋಗು ಇಲ್ಲೋಗು, ಈಗ ಬಾ ಆಗ ಬಾ, ಬಹಳ ಗಡಿಬಡಿ ನಮ್ಮ ಜೀವಿತದಲ್ಲಿ. ಇದು ನಮ್ಮನೆಯಲ್ಲೂ ಇದೆ. ನಾವೇನಾದ್ರು ಪ್ರಸಂಗ ಮಾಡ್ಬೇಕು ಅಂದ್ರೆ ಪೇಟೆಗೆ ಹೋಗಿ ಬನ್ನಿ, ಚಿಪ್ಸ್ ತಗೊಬನ್ನಿ, ಅದನ್ನ ತಗೊಬನ್ನಿ, ಈಗ ತಾನೇ ನಾನು ವಾಕ್ಯಕ್ಕೆ ರೆಡಿ ಆಗ್ತಾ ಇದ್ದೆ, ಹೋಗಿ ಅಲ್ಲಿ ತಗೊಬನ್ನಿ. ಬೇರೆ ದೇವರಿಗೆ ಕೊಡುವಂತ ಸಮಯ ಅದು ಶ್ರೇಷ್ಠವಾದಂತ ಸಮಯ. ನಮ್ಮ ಜೀವಿತದಲ್ಲಿ ಆತನಿಗೆ ಸಮಯ ಕೊಡುವುದಾದ್ರೆ, ಆತನಿಗೆ ನಮ್ಮ ಸಮಯವನ್ನು ಮೀಸಲಿಡಿರುವುದಾದ್ರೆ ಈ ಭೂಲೋಕ ಯಾತ್ರೆ ಹೆಚ್ಚು ಕಾಲ ಬಾಳುತ್ತೀವಿ ಎಂಬುದಾಗಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರಿಗಾಗಿ, ದೇವರ ಕಾರ್ಯಗಳಿಗಾಗಿ ನಮ್ಮ ಸಮಯವನ್ನ ಇಡಬೇಕು ಪ್ರಿಯರೇ. ಆ 10ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆ 41-42ರಲ್ಲಿ ಅದು ಯಾವುದು? ಆತನ ಪಾದ ಬಳಿ, ಯೇಸುವಿನ ಪಾದ ಬಳಿಯಲ್ಲಿ ಎಲ್ಲಿ ನೋಡಿದರೂ 3 ಕಡೆಗಳೇ ಆತನ ಪಾದ ಬಳಿಯಲ್ಲಿ ಕೂತುಕೊಂಡಿದ್ದಾಳೆ ಪ್ರಿಯರೇ. ಇನ್ನು ಮಾರ್ತಾ ಈ ಲಾಜರನು ಸತ್ತು ಹೋಗಿದ್ದಾನೆ. ಯೇಸು ಕ್ರಿಸ್ತನು ಬಂದಂತ ವಿಷಯ, ಅವಳು ಯೇಸು ಕ್ರಿಸ್ತನನ್ನ
ದಬ್ಬಾಳಿಕೆಯಲ್ಲಿಯೂ ಜೋರಾಗಿಯೂ ತಾತ್ಸಾರದಲ್ಲಿಯೂ ತನ್ನ ಮನೆಗೆ ಬರುವಂತ ಸೇವಕನಾದಂತ ಯೇಸು ಕ್ರಿಸ್ತನನ್ನ ಸರಿಯಾದೆ ತಿಳಿಯದೆ ಅರಿಯದೆ ದೇವರೇ ಯೇಸುವೆ ನೀನು ಇರುತ್ತಿದ್ದೆ ನನ್ನ ತಮ್ಮ ಸಾಯುತ್ತಿಲ್ಲ. ಅವಳು ಏನ್ ಮಾಡ್ತಾರೆ, ಆರ್ಡರ್ ಮಾಡ್ತಾ ಇದ್ದಾಳೆ. ಮುಂದಿನ ಘಟನೆಗಳು ನಾನು ಇನ್ನು ಹೆಚ್ಚಾಗಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಇವತ್ತು ಕತ್ತನಲ್ಲಿ ನಿದ್ದೆ ಹೋದಂತ ಶ್ಯಾಮ್ ಸುಂದರ್ ಬ್ರದರ್ ನಮ್ಮ ಮಧ್ಯೆ ಸುಂದರ್ ಸೈಮನ್ ಬ್ರದರ್ ಅವರ ತಂದೆ ಇದ್ದಾರೆ. ಕರ್ತನಲ್ಲಿ ಇದ್ದವರು ಅವರು ಎಂದಿಗೂ ಸಾಯುವುದಿಲ್ಲ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಆತನು ಕರ್ತನಲ್ಲಿ ಇದ್ದವರು ಸತ್ತವರು ಮತ್ತೆ ಎದ್ದು ಬರುತ್ತಾರೆ. ಅದು ಭಾಗ್ಯಕರವಾದಂತ ಒಂದು ಕಾರ್ಯಪ್ರಿಯರೇ. ಆ ರಕ್ಷಣೆ ಅವರು ಕೊಟ್ಟಿದ್ದಾರೆ. ಅವರಿಗೆ ಇನ್ನೊಂದು ಮರಣ ಇಲ್ಲ, ಇದೇ ಶಾರೀರಿಕ ಮರಣ. ಆತನು ನಿತ್ಯಕ್ಕೂ ಅವರು ದೇವರನ್ನು ಕಾಣುವವರು ಪ್ರಿಯರೇ. ಹಾಗಾಗಿ ಈ ದಿನ ನನ್ನ ಈ ಸಂದೇಶ ಮುಗಿಸ್ತೇನೆ. ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ನಾನು ಲಾಜರ ಮತ್ತು ಮಾರ್ತಳ ಮತ್ತು ಮರಿಯಳ ಜೀವಿತವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದೇನೆ. ದೇವರು ಹೇಗೆ ತನ್ನ ಕಾರ್ಯವನ್ನ ಒಂದು ಕುಟುಂಬದಲ್ಲಿ ಮಾಡಿದ್ದಾನೆ, ಆತನು ಸತ್ತರು ಬದುಕುತ್ತಾನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು ಮಾತು ನಿಜವಾಗಿದೆ ಪ್ರಿಯರೇ. ಹಾಗಾಗಿ ಈ ಸಂದೇಶವನ್ನು ಇಲ್ಲಿಗೆ ಮುಗಿಸ್ತೇನೆ. ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಇದನ್ನೇ ಮುಂದುವರಿಸುತ್ತೇನೆ. ಇದು ನಾನು ಬೆಂಗಳೂರಿನಲ್ಲಿದ್ದೇನೆ, ಬೆಂಗಳೂರಿನಿಂದ ಈ ಸಂದೇಶವನ್ನ ಕೊಡ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ನಮ್ಮ ಅತಿ ಹೆಚ್ಚಿನ ಸಮಯ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಮ್ಮ ಅಗತ್ಯ ಉಳಿಸಿಗೆ ಆತನಿಗೆ ತಿಳಿದಿದೆ, ಆತನಿಗೆ ಎಲ್ಲವೂ ತಿಳಿದಿದೆ. ಆತನಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅದು ಕೊಡು ಇದು ಕೊಡು ಎಂಬುದಾಗಿ ಕೇಳುವ ಅವಶ್ಯಕತೆ ಇಲ್ಲ. ನಮ್ಮ ಅಗತ್ಯಗಳನ್ನ ಪೂರೈಸುವನು ಆತನೊಬ್ಬನೇ ಆಗಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ನೀವು ಏನಾದರೂ, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದರೆ ಏನಾದರೂ ಬೇಕಾದರೂ ಕೇಳಿಕೊಳ್ಳಿರಿ ಎಂಬುದಾಗಿ. ಬೇರೆ ಇಂಥ ಅನುಭವವನ್ನ ಪಡೆದುಕೊಂಡಂತವರು ಕೆಲವೇ ಮಂದಿ. ಹಾಗಾಗಿ ಯೇಸು ಕ್ರಿಸ್ತನ ಪಾದ, ಒಬ್ಬ ಸಂಗೀತಗಾರನು ಹೀಗೆ ಹೇಳ್ತಾನೆ, ನಿನ್ನ ಪಾದವ ಮುದ್ದಿಸುವೆ ಓ యేసయ్యಾ, ಕಣ್ಣಿನಿಂದ ನಿನ್ನ ಪಾದ ತೊಳೆವೆ, ಪಾಪವ ಮಾಡಿದೆ ಶಾಪವ ಹೊತ್ತುಕೊಂಡೆ, ಪಾಪವ ಮಾಡಿದೆ ಶಾಪವ ಹೊತ್ತುಕೊಂಡೆ, ಶಿಲುಬೆಯಲ್ಲಿ ನನಗಾಗಿ ನಿನ್ನ ಪಾದವ ಮುದ್ದಿಸುವೆ ಓ యేసయ్యಾ, ಕಣ್ಣಿನಿಂದ ನಿನ್ನ ಪಾದ ತೊಳೆವೆ. ಹೌದು ಪ್ರಿಯರೇ, ಆ ಮರಿಯಳು ಯೇಸು ಕ್ರಿಸ್ತನ ಪಾದಕ್ಕೆ ಅಚ್ಚ ಜಟಮಾಂಸ ತೈಲವನ್ನ ಅವನ ಅಂತ್ಯಕ್ರಿಯೆಗೋಸ್ಕರ, ಮುಂದೆ ನಡೆಯುವಂತ ಆ ಶಿಲುಬೆಯ ಮರಣ, ಆ ಉತ್ತರ ಕ್ರಿಯೆಗೋಸ್ಕರ ಅವಳು ಹಚ್ಚಿದಳು ಎಂಬುದಾಗಿ. ಅವಳು ಯಾಕೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆ ಪಾದವನ್ನ ಜಟಮಾಂಸ ತೈಲವನ್ನು ಹಚ್ಚಿ ಕಣ್ಣೀರಲ್ಲಿ ಆತನ ಪಾದವನ್ನು ತೊಳೆದಳು? ಪಾಪ ಪರಿಹಾರಕನು, ಪುನರ್ಜೀವವನ್ನ ಕೊಡುವಂತವನು, ನಿತ್ಯ ಜೀವವನ್ನು ಕೊಡುವಂತವನು ಆತನೇ ಎಂಬುದಾಗಿ ತಿಳಿದು ಮರಿಯಳು ಆತನ ಪಾದವನ್ನ ಬಳಿಯಲ್ಲಿ ಹೆಚ್ಚಾಗಿ ಮೆಚ್ಚಿಕೊಂಡಳು. ಮರಿಯಳ ಯಥಾರ್ಥತ ಪ್ರಾರ್ಥನೆ, ವಿಧೇಯತ್ವ, ಆ ಎಲ್ಲದಕ್ಕೋಸ್ಕರ ಸತ್ತು ಹೋದಂತ ಲಾಜರನು ಎದ್ದು ಹೋದನು ಪ್ರಿಯರೇ. ಅಂತ ಜೀವಿತ ನನ್ನ ನಿಮ್ಮಲ್ಲಿ ಇದೆಯಾ? ಆ ಬಡತನ ಮನೆ, ಅದು ಕುಷ್ಠರೋಗಿಯ ಮನೆ, ಯಾರು ದಿಕ್ಕಿಲ್ಲದ ವಾರಸುದಾರರು ಇಲ್ಲದಂತ ಮನೆ, ಯಾರು ಮದುವೆ ಆಗದೇ ಇರುವಂತ ಮನೆ, ಕಷ್ಟ ಕಣ್ಣೀರು ನೋಡಿ ಈ ಲೋಕಯಾತ್ರೆಯಲ್ಲಿ ಇದ್ದಂತ ಮನೆಗೆ ಹೊಸ ಜೀವ ತುಂಬಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಅಂತ ಮನೆ ನನ್ನದು, ನಿಮ್ಮದು, ಈ ಲೋಕದು ಆಗಿರಬೇಕು ಪ್ರಿಯರೇ. ಸುಮ್ಮನೆ ನಾವು ಭಕ್ತರಾಗಿ ಕಾಣಿಸಿಕೊಳ್ಳುವುದಲ್ಲ, ಸುಮ್ಮನೆ ನಾವು ಆತ್ಮಿಕರು ಎಂಬುದಾಗಿ ಹೇಳಿಕೊಳ್ಳುವುದಿಲ್ಲ. ಒಂದು ಸಂದೇಶ ನಿಮ್ಮೊಟ್ಟಿಗೆ ನಾನು ಮತ್ತೆ ಬರುತ್ತೇನೆ. ಅನನ್ಯ ಸಫರಳ ಜೀವಿತದಲ್ಲಿ ಆದಂತ ಆತ್ಮಿಕ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ಅದು ನನ್ನ ರೀತಿಯಲ್ಲಿ ಮತ್ತು ದೇವರ ಮೆಚ್ಚುಗೆಯ ರೀತಿಯಲ್ಲಿ ಪ್ರಿಯರೇ. ಇದನ್ನ ನಾವು ನಮ್ಮ ಕುಟುಂಬದಲ್ಲಿ ಮುಂಜಾನೆಯಲ್ಲಿ, ಉಳಿದ ಸಮಯದಲ್ಲಿ, ಸಂಜೆಯ ನಿದ್ರಿಸುವ ಸಮಯದಲ್ಲಿ
ಆತನ ನೆನಪು ಮಾಡಿಕೊಳ್ಳಬೇಕು. 135ನೇ ಕೀರ್ತನೆ 15ನೇ ಕೀರ್ತನೆ 35ನೇ 12ನೇ ವಚನ, ನಾನು ದೊಡ್ಡವರ ಮೊದಲುಗೊಂಡು ನಾನು ಚಿಕ್ಕವರನ್ನ ನೆನಪು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನಿಗೆ ಸರ್ವವು ತಿಳಿದಿದೆ. ಹಾಗಾಗಿ ಆತನ ಪಾದ ನಮಗೆ ಶ್ರೇಷ್ಠವಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆತನಿಗೋಸ್ಕರ ಆತನ ಪಾದದ ಬಳಿ ವಾಕ್ಯವನ್ನು ಕೇಳೋಣ, ಆಲಿಸೋಣ. ಆತನ ಚಿಂತನೆಯನ್ನ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್.